ಮೇಡ್ ಇನ್ ಕೊರಿಯಾ ಇದೊಂದು ತಮಿಳ್ ಸಿನಿಮಾ. ಈಗ ಈ ಸಿನಿಮಾ ಡೈರೆಕ್ಟ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಭಾಷೆಯಲ್ಲಿ. ಇನ್ನು ಸಿನಿಮಾದಲ್ಲಿ ಪ್ರಿಯಾಂಕಾ ಮೋಹನ್ ಅವರು ಮೇನ್ ಲೀಡರ್ನಲ್ಲಿ ಆ್ಯಕ್ಟ್ ಮಾಡಿರುವಂತಹ ಚಿತ್ರ. ಇನ್ನು ಈ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಹೇಗುಂಟು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಈಗಂತೂ ತುಂಬ ಜನ ಹುಡುಗಿಯರ ಲೈಫ್ನಲ್ಲಿ, ಅದರಲ್ಲೂ ಇಂಡಿಯಾದ ಹುಡುಗಿಯರು ಜೀವನದಲ್ಲಿ ಒಂದ್ಸರಿ ಆದರೂ ಕೂಡ ಕೊರಿಯಾಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಇದೇ ಥರ ಸಿನಿಮಾದ ಹೀರೋಯಿನ್ ಆದಂಥ ಶಾಂಬಾಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಕೊರಿಯಾಗೆ ಒಂದು ಸರಿ ಆದರೂ ಹೋಗಬೇಕು ಅಂತ ಆಸೆ ಇರುತ್ತೆ. ಆ್ಯಕ್ಚುಲಿ ಇವಳು ಕೊರಿಯಾಗೆ ಯಾಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾಳೆ ಆ್ಯಂಡ್ ಮುಂದೆ ಇವಳು ದೊಡ್ಡವಳಾದ ನಂತರ ಒಬ್ಬಳೇ ಕೊರಿಯಾಗೆ ಹೋಗ್ತಾಳೆ. ಆ್ಯಂಡ್ ಇವಳು ಹೋದ ನಂತರ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾಳೆ, ಹಾಗೆ ಆ್ಯಂಡ್ ಅಲ್ಲಿ ಅವಳು ಸರ್ವೈವ್ ಆಗೋಕ್ಕೋಸ್ಕರ ಏನೆಲ್ಲ ಟ್ರೈ ಮಾಡ್ತಾಳೆ. ಕೊನೆಗೆ ಅವಳಿಗೆ ಅಲ್ಲಿನ ಜನರಿಂದ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಅವುಗಳನ್ನು ಅವಳು ಹೇಗೆಲ್ಲ ಫೇಸ್ ಮಾಡ್ತಾಳೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು, ಈ ಸಿನಿಮಾನ ಥಿಯೇಟರ್ನಲ್ಲಿ ರಿಲೀಸ್ ಮಾಡೋ ಬದಲು ಡೈರೆಕ್ಟಾಗಿ OTTಯಲ್ಲಿ ರಿಲೀಸ್ ಮಾಡಿದ್ದು ಸಿನಿಮಾಗೆ ತುಂಬಾ ಪ್ಲಸ್ ಪಾಯಿಂಟ್ ಆಯಿತು. ಇನ್ನು ಸಿನಿಮಾ ನನಗೆ ಇದರ ಫಸ್ಟ್ ಹಾಫ್ಗಿಂತ ಇದರ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ಬಿಕಾಸ್ ಆಫ್ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಕೊರಿಯಾದ ಒಂದು ಅಜ್ಜಿಯ ಸ್ಟೋರಿಯನ್ನು ತಂದು ತುಂಬ ಎಂಟರ್ಟೈನಿಂಗ್ ಆಗಿ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗ್ತಾರೆ. ಆ್ಯಂಡ್ ಆ ಸ್ಟೋರಿ ಸಿನಿಮಾ ನೋಡುವಾಗ ಒಂಥರ ಫ್ರೆಶ್ ಫೀಲ್ ಕೊಡ್ತಿತ್ತು. ಸೊ ಇವುಗಳನ್ನು ಬಿಟ್ಟರೆ ಸಿನಿಮಾದಲ್ಲಿ ಅಂಥ ಹೈ ಲೆವೆಲ್ಗೆ ಇಂಪ್ಯಾಕ್ಟ್ ಬೀರೋ ಸೀನ್ಸ್ಗಳಾಗಿರ್ಬೋದು, ಡೈಲಾಗ್ಸ್ಗಳಾಗಿರ್ಬೋದು ಎಲ್ಲೂ ಕೂಡ ನೋಡೋಕೆ ಸಿಗೋದಿಲ್ಲ. ಇನ್ನು ಈ ಸಿನಿಮಾನ ಒಂದೊಳ್ಳೆ ಫೀಲ್ ಗುಡ್ ಸಿನಿಮಾ ಅಂತ ಅಂದರು. ಆದರೆ ಸಿನಿಮಾದಲ್ಲಿರುವಂಥ ಯಾವುದೇ ಸೀನ್ಸ್ಗಳು ಕೂಡ ನನ್ನನ್ನು ಇಮೋಷ್ನಲ್ ಆಗಿ ಮಾಡಲಿಲ್ಲ. ಬಿಕಾಸ್ ಆಫ್ ಒಂದೇ ರೀಸನಿಂದ, ಸಿನಿಮಾದಲ್ಲಿರುವಂಥ ಸ್ಟೋರಿ ಹಾಗೆ ರೈಟಿಂಗ್ ಕನ್ವಿನ್ಸಿಂಗ್ ಆಗಿರಲಿಲ್ಲ. ತುಂಬ ಅಂದರೆ ತುಂಬ ವೀಕ್ ಆಗಿತ್ತು. ಅಂದರೆ ಸಿನಿಮಾದ ಸ್ಟೋರಿನ ಆರಾಮಾಗಿ ಪ್ರೆಡಿಕ್ಟ್ ಮಾಡ್ಬೋದಾಗಿತ್ತು. ಇನ್ನು ಸಿನಿಮಾದಲ್ಲಿರುವಂಥ ಕೋರ್ ಪಾಯಿಂಟ್ ಏನಿದೆಯಲ್ಲ ಅದು ಚೆನ್ನಾಗಿದೆ, ಆದರೆ ಅದನ್ನು ಅವರು ರೈಟಿಂಗ್ನಲ್ಲಿ ತುಂಬ ಫ್ಲಾಟ್ ಆಗಿ ಬರ್ಕೊಂಡಿದ್ದಾರೆ. ಅದರಲ್ಲೂ ಮೇಯ್ನಾಗಿ ಸಿನಿಮಾದ ರೈಟಿಂಗ್ನಲ್ಲಿ ಎಮೋಷನ್ ಅನ್ನೋದನ್ನ ಪ್ರಾಪರಾಗಿ ಯೂಸ್ ಮಾಡ್ಕೊಂಡಿಲ್ಲ. ಸಿನಿಮಾದಲ್ಲಿ ಎಮೋಷನ್ ಅನ್ನೋದನ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೋಬೋದಾಗಿತ್ತು. ಸೊ ಅದಕ್ಕೆ ಬೇಕಾದಂಥ ಎಲ್ಲ ಎಲಿಮೆಂಟ್ ಸಿನಿಮಾದಲ್ಲಿ ಇದ್ವು. ಸೊ ಈ ರೀತಿ ಇರೋ ಸ್ಟೋರಿನ ಎಷ್ಟು ಎಮೋಷ್ನಲ್ ಆಗಿ ತೋರಿಸ್ತೀವೋ ಆಡಿಯನ್ಸ್ಗೆ ಅಷ್ಟೇ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ ಸಿನಿಮಾ. ಆದರೆ ಈ ಸಿನಿಮಾದ ಟೀಮ್ ಅವರು ಈ ಕಾನ್ಸೆಪ್ಟ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿಲ್ಲ ಅಂತೀನಿ. ಸೊ ನನಗನ್ಸಿದ್ದೇನೆಂದರೆ ಸಿನಿಮಾದ ಸ್ಟೋರಿನ ಇನ್ನೂ ಬೆಟರ್ ಆಗಿ ಬರ್ಕೊಂಡು ಸ್ವಲ್ಪ ಎಮೋಷನ್ ಎಲಿಮೆಂಟ್ನ ಆ್ಯಡ್ ಮಾಡಿದರೆ ಸಿನಿಮಾ ಇನ್ನೂ ಬೆಟರ್ ಆಗಿ ಬರ್ತಿತ್ತು ಅಂತ ಅನಿಸ್ತು. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ ಪ್ರಿಯಾಂಕಾ ಮೋಹನ್ ಅವರು ಈ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾರೆ. ತುಂಬ ಬ್ಯೂಟಿಫುಲ್ ಆಗಿತ್ತು ಅವರ ಪರ್ಫಾರ್ಮೆನ್ಸ್, ಅಂದರೆ ತುಂಬ ಕ್ಯೂಟ್ ಆಗಿತ್ತು ಅವರ ಪರ್ಫಾರ್ಮೆನ್ಸ್. ಸೊ ಅದೇ ಹೇಳೋದ್ನಲ್ಲ, ಸಿನಿಮಾದ ಸ್ಟೋರಿನೇ ಇನ್ನೂ ಬೆಟರ್ ಆಗಬೇಕಿತ್ತು. ಇನ್ನು ಓವರಾಲ್ ಆಗಿ ಹೇಳೋದಾದ್ರೆ ಇದೊಂದು ಬಿಲೋ ಆವ್ರೇಜಲ್ಲಿ ಆವ್ರೇಜ್ ಸಿನಿಮಾ ಅಂತೀನಿ. ನಿಮಗೇನಾದರೂ ಪ್ರಿಯಾಂಕಾ ಮೋಹನ್ ಅವರು ಇಷ್ಟ ಆಗೋದಾಗಿದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗಬಹುದು. ಹಾಗೆ ನಿಮಗೇನಾದರೂ ಕೊರಿಯನ್ಸ್ ಮೂವೀಸ್ಗಳು ಇಷ್ಟ ಆಗೋದಾಗಿದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆದರೂ ಆಗಬಹುದು. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.